ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಈ ವ್ಲಾಗ್ ಏನಂತ ಆಲ್ರೆಡಿ ತಮ್ನೇಲ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ. ನಾನು 2025 ಏನೆಲ್ಲ ಸಕ್ಸಸ್ನ ಕಂಡಿದ್ದೀನಿ ಆ್ಯಂಡ್ 2025 ನನಗೆ ಹೇಗಿತ್ತು ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡಬೇಕು ಅಂತ ಇದ್ದೀನಿ. ಬಿಕಾಸ್ ಇನ್ನೇನು ಜನವರಿ ಹತ್ರ ಬರ್ತಾ ಇದೆ. ಈ ವ್ಲಾಗ್ನ ಮಾಡಲೇಬೇಕಿತ್ತು. ಬಿಕಾಸ್ ಲಾಸ್ಟ್ ಇಯರ್ ಕೂಡ ನಾನು 2024 ನಾನು ಏನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಹಾಗೆ 2025 ನಾನು ಹೇಗಿರಬೇಕು, ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹಾಕಿದ್ದೆ. ಮ್ಯಾನಿಫೆಸ್ಟ್ ಮಾಡಿದ್ಕಿಂತ ಜಾಸ್ತಿನೇ ಆ ದೇವರು ನನಗೆ 2025 ಕೊಟ್ಟಿದ್ದಾರೆ. ಇದು 2025 ಅನ್ನೋದು ನನಗೆ ಸ್ಪೆಷಲ್ ಇಯರ್ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನು ಈ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಒಂದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಮೋಟಿವೇಶನ್ ವ್ಲಾಗ್ ಅಂತಾನೆ ಅನ್ಕೋಬಹುದು. ಯಾಕಂತ ಅಂದ್ರೆ ನನ್ನ ಈ ಒಂದು ಜರ್ನಿ ಅಷ್ಟು ಈಸಿ ಇರಲಿಲ್ಲ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ 2024 ತುಂಬ ಅಂದರೆ ತುಂಬಾನೇ ಕಷ್ಟ ಅನುಭವಿಸಿದ್ದೀನಿ ನಾನು. ಜನರು ಮುಖವಾಡ ಆಗಿರ್ಬೋದು, ಯಾರೆಲ್ಲ ಮುಂದೆ ಒಂಥರ ಇದ್ದು ಹಿಂದೆಯಿಂದ ಹೇಗೆ ನನಗೆ ಮೋಸ ಮಾಡಿದ್ದಾರೆ, ಇದನ್ನೆಲ್ಲದನ್ನು ಕೂಡ ನಾನು ಒಂದು ಪಾಠ ಅನ್ನೋ ರೀತಿ ಅನ್ಕೊಂಡೆ. 2024 ಅನ್ನೋದು ನನಗೆ ತುಂಬಾನೇ ವರ್ಸ್ಟ್ ಇಯರ್ ಆಗಿತ್ತು. ಆ ವರ್ಷ ಬರೀ ನನಗೆ ಅಳೋದು, ಡಿಪ್ರೆಷನ್ ಅಲ್ಲಿರೋದು ಹಿಂಗಾಯ್ತು ಅಂತ ಅಂದ್ರೆ ಆಫ್ಟರ್ ಮ್ಯಾರೇಜ್ ನನಗೆ 2024 2023-24 ನಂಗೆ ತುಂಬಾನೇ ಡಿಫಿಕಲ್ಟ್ ಅಂತ ಅನ್ನಿಸ್ತು. ಬಿಕಾಸ್ ನಾನು ಎಲ್ರೂ ಬೇಗನೆ ನಂಬಿಡ್ತೀನಿ. ನನ್ನ ನಂಬಿರೋ ಅಂಥ ವ್ಯಕ್ತಿಗಳಿಂದ ನಂಗೆ ಮೋಸ ಆಗಿ ಮುಂದೆ ಒಂದು ಹಿಂದೆ ಒಂದು ಮಾತಾಡಿ ತುಂಬಾ ಅಂದರೆ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದೇ ಗೊತ್ತಾಗ್ದೇನೆ ತುಂಬಾನೇ ಒದ್ದಾಡಿದ್ದೀನಿ. 2024 ಆ್ಯಂಡ್ 2023 ಫೈನಾನ್ಷಿಯಲಿ ಕೂಡ ನಾವು ಸ್ಟೇಬಲ್ ಇದ್ದಿದ್ದಿಲ್ಲ. ನಾನೇ ಆಗಲಿ ನನ್ನ ಹಸ್ಬೆಂಡೇ ಆಗಲಿ ತುಂಬ ಕಷ್ಟಪಟ್ಟಿದ್ದೀವಿ. ಏನಂತ ಅಂದರೆ ನಿಜವಾಗ್ಲೂ ಲೈಫಲ್ಲಿ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆದಮೇಲೆ ಮ್ಯಾರೇಜ್ ಆಗೋದು, ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆದಮೇಲೆ ಮಗು ಪ್ಲ್ಯಾನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಅಂದರೆ ಎಲ್ಲದಕ್ಕೂ ಕೂಡ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ. ಅಪ್ಪ ಅಮ್ಮನ ಹತ್ರ ಎಷ್ಟೇ ಇರ್ಬೋದು, ಬಟ್ ಪದೇ ಪದೇ ಅವ್ರ ಹತ್ರನೇ ಕೇಳಬೇಕು ಅಂದರೆ ತುಂಬಾ ಹಿಂಸೆ ಅನಿಸುತ್ತೆ. ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಅದು ಒಂದು ನಮ್ಮ ಆತ್ಮಸಾಕ್ಷಿಗೆ, ಮನಸ್ಸಾಕ್ಷಿಗೆ, ನಮ್ಮ ಸ್ವಾಭಿಮಾನಕ್ಕೆ ಬರೋದಿಲ್ಲ. ಹಾಗಾಗಿ ತುಂಬಾ ನೋವು ಅನ್ಭವಿಸಿದ್ದೀನಿ ನಾನು 2024 ಹಾಗಾಗಿ ನಾನು ಅನ್ಕೊಂಡಿದ್ದೆ ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗಲೇಬೇಕು. ಅಟ್ಲೀಸ್ಟ್ ನಮ್ಮ ಖರ್ಚನ್ನ ನಾವು ನೋಡಿಕೊಂಡು ನಾವೇ ಇನ್ನೊಬ್ರಿಗೆ ಕೊಡೋವಷ್ಟು ನಾವು ಸ್ಟೇಬಲ್ ಆಗಬೇಕು ಅಂತ. ಅದನ್ನೇ ನಾನು ಮ್ಯಾನಿಫೆಸ್ಟೇಷನ್ 2024 ನಾನು ಅದನ್ನ ಸಕ್ಸಸ್ನ ಕಂಡಿದ್ದೀನಿ. 2024 ಮಿಡಲಿಂದ ಒಂದು 6 ಮಂತಿಂದ ಫೈನಾನ್ಷಿಯಲಿ ನಾವು ಸ್ಟೇಬಲ್ ಆದ್ವಿ. ಆ್ಯಂಡ್ 2024 ಎಂಡಲ್ಲಿ ನಾನು ದೇವರಿಗೊಂದು ಥ್ಯಾಂಕ್ಸ್ ಹೇಳಿ ನಾನು ಎಲ್ಲದನ್ನು ಮೈಂಡಿಂದ ತೆಗ್ದಾಕ್ಬಿಟ್ಟಿದ್ದೆ. ಯಾರನ್ನೂ ನಂಬಾರ್ದು. ನಮ್ಮ ಲೈಫ್ ಅಂತ ಅಂದಮೇಲೆ ನಾವಷ್ಟೇ, ಯಾರು ಕೂಡ ಬಂದು ನಮಗೇನು ಊಟಕ್ಕೆ ಹಾಕಲ್ಲ. ಸೊ ಅವ್ರು ಹೇಗೆ ಮುಂದೆಯಿಂದ ಚೆನ್ನಾಗಿ ಮಾತಾಡಿ ಹಿಂದೆಯಿಂದ ಈ ರೀತಿ ಕೆಟ್ಟದನ್ನ ಮಾಡ್ತಾ ಇರ್ತಾರೆ, ಕೆಟ್ಟದನ್ನ ಬಯಸ್ತಾ ಇರ್ತಾರೋ, ಓಕೆ, ಅವರು ಅದನ್ನ ಅಕ್ಸೆಪ್ಟ್ ಮಾಡೋಣ. ಸೊ ನಮ್ಮಿಂದ ನಾವು ಬರೀ ಒಳ್ಳೇದನ್ನೇ ನಾವು ಕೊಡೋಣ ಅಂತ. ಬಿಕಾಸ್ ನನ್ನ ಮನಸ್ಸಲ್ಲೂ ನನ್ನ ಶತ್ರುಗಳಿಗೂ ಕೂಡ ನಾನು ಕೆಟ್ಟದಾಗ್ಲಿ ಅಂತ ಬಯಸ್ದೋಳು ಅಲ್ವೇ ಅಲ್ಲ. ಟಿಲ್ ನಾವು ನನಗೆ ಯಾರೇ ಏನೇ ಕೆಟ್ಟದ್ದು ಮಾಡಿರ್ಲಿ, ಕೆಟ್ಟದ್ದು ಬಯಸಿರ್ಲಿ, ನಾನು ಮಾತ್ರ ನನ್ನಿಂದ ಒಳ್ಳೇದನ್ನೇ ಬಯಸ್ತೀನಿ ಆ್ಯಂಡ್ ಒಳ್ಳೇದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಒಳ್ಳೇದನ್ನೇ ಮಾಡ್ತೀನಿ. ನಾನು ಇದೊಂದು ಹಾಬಿಯಾಗಿ ಬೆಳೆಸ್ಕೊಂಡ್ಬಂದಿದ್ದೀನಿ. ಯಾಕಂದರೆ ಕರ್ಮ ರಿಟರ್ನ್ಸ್ ಅನ್ನೋದನ್ನ ನಾನು ತುಂಬಾ ನಂಬ್ತೀನಿ. ಹಾಗಾಗಿ ಯಾರೇನೇ ನನಗೆ ಕೆಟ್ಟದ್ದು ಮಾಡಿದ್ರು ಕೂಡ ಅವ್ರಿಗೆ ಕೆಟ್ಟದಾಗಲಿ ಮತ್ತು ಅವ್ರಿಗೆ ಹೀಗಾಗಲಿ ಹಾಗಾಗಲಿ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ದೇವರೇ ಚೆನ್ನಾಗಿಟ್ಟಿರಪ್ಪ, ಎಲ್ರೂ ಚೆನ್ನಾಗಿಟ್ಟಿರು, ನಮ್ಮ ಲೈಫ್ ನಾವು ನೋಡ್ಕೊಳ್ಳೋಣ ಅಂತಲೇ ನಾನು ಅಂದ್ಕೊಳ್ತೀನಿ. ಹೊರತು ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನ ಬಯಸ್ದೋಳೆ ಅಲ್ಲ ನಾನು. ನನ್ನ ಕೈಲಿ ನನಗೆ ಯಾರಾದರೂ ಹೆಲ್ಪ್ ಕೇಳ್ಕೊಂಬಂದ್ರೆ ಅದನ್ನ ಫುಲ್ ನನ್ನ ಕೈಲಿ ಆಗಿದ್ಕಿಂತ ಜಾಸ್ತಿನೇ ನಾನು ಹೆಲ್ಪ್ ಮಾಡ್ತೀನಿ ಎಲ್ಲರಿಗೂ ಅಷ್ಟೇ. ಇದು ಒಂದು ನನ್ನ ಬ್ಯಾಡ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ನನ್ನ ಹಸ್ಬೆಂಡ್ ಅಂತಾರೆ, ಅಯ್ಯೋ ಯಾಕೆ ನೀನು ಇಷ್ಟೊಂದು ಮುಂದೆ ಮುಂದೆ ಹೆಲ್ಪ್ ಮಾಡ್ತೀಯಾ, ಪಾಪ ನಮ್ಮಿಂದ ಅವರಿಗೆ ಹೆಲ್ಪ್ ಕೇಳ್ಕೊಂಬಂದಿದಾರಲ್ಲ ಅಂತ ನಾನೇ ಅವ್ರಿಗೆ ಹೇಳ್ತೀನಿ. ಅವ್ರು ನನಗೆ ಯಾವಾಗಲೂ ಬೈತಾರೆ. ಎಲ್ಲದನ್ನು ಕೊಟ್ಬಿಡ್ತಾಳೆ, ಎಲ್ಲದನ್ನು ಹೇಳ್ಬಿಡ್ತಾಳೆ, ಏನು ಸೀಕ್ರೆಟ್ಸ್ ಅನ್ನೋದೇ ಇಲ್ಲ. ಏನಾದರೂ ಸಜೆಷನ್ ಕೇಳಿದ್ರು ಅಷ್ಟೇ ಎಲ್ಲ ಹೇಳ್ಬಿಡ್ತಾಳೆ ಇವಳು. ಎಲ್ಲದನ್ನು
ಇವಳ ಹತ್ರ ಇರೋದು ಎಂಥ ಕಾಸ್ಟ್ಲಿ ವಸ್ತುನೇ ಆಗಲಿ ಎಲ್ಲ ಕೊಟ್ಬಿಡ್ತಾಳೆ ಅಂತ. ಸೊ ಆ ರೀತಿ ಒಂದು ಕ್ಯಾರೆಕ್ಟರ್ ನಂದು. ಯಾವಾಗಲೂ ಹಾಗೆ ನಾನು ಇರೋದು ಫಸ್ಟಿಂದನೂ ಇದೇ ರೀತಿ. ಇವನ್ ನನ್ನ ಸಿಸ್ಟರ್, ನನ್ನ ತಂಗಿನೂ ಬೈತಾಳೆ, ನಮ್ಮ ಮಮ್ಮಿ ಡ್ಯಾಡಿನೂ ಬೈತಾರೆ. ಆದರೂ ಈ ಕ್ಯಾರೆಕ್ಟರ್ ಮಾತ್ರ ನನ್ನಿಂದ ಹೋಗ್ತಾನೆ ಇಲ್ಲ. ಹೋಗ್ತಾನೆ ಇಲ್ಲ ಅಂದರೆ ಹೋಗ್ತಾನೆ ಇಲ್ಲ. ನನ್ನ ಮನಸ್ಸಿಗೆ ಅನ್ಸಲ್ಲ. ಬಿಕಾಸ್ ಯಾರಾದರೂ ಹೆಲ್ಪ್ ಕೇಳ್ಕೊಂಬಂದ್ರೆ ಅಥವಾ ನಾನು ಹಿಂದೆ ಮುಂದೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಹಿಂದೆ ಮುಂದೆನೂ ಕೂಡ ನಾನು ಅದನ್ನ ಯೋಚನೆ ಮಾಡೋದಿಲ್ಲ. ಹಾಗೇನೆ ಅವ್ರಿಗೆ ಹೆಲ್ಪ್ ಮಾಡಿಬಿಡ್ತೀನಿ. ಬಟ್ ಫೈನಲಿ ಅದರಿಂದ ನನ್ನ ಯೂಸ್ ಮಾಡಿಕೊಂಡು ಮಿಸ್ಯೂಸ್ ಮಾಡ್ಕೊಳ್ಳೋರೆ ತುಂಬಾನೇ. ನನ್ನ ಹತ್ರ ಯೂಸ್ ಮಾಡ್ಕೊಳ್ತಾರೆ, ಎಲ್ಲ ಕೇಳ್ಕೊಳ್ತಾರೆ, ಎಲ್ಲ ಯೂಸ್ ಮಾಡ್ಕೊಳ್ತಾರೆ. ಲಾಸ್ಟಿಗೆ ನನಗೆ ಕೆಟ್ಟದನ್ನ ಮಾಡ್ತಾರೆ. ಅವಾಗ ತುಂಬಾ ಹರ್ಟ್ ಆಗುತ್ತೆ. ನಾನು ನಿನಗೆ ಹೇಳಿದ್ನ ಅಂತ ನನ್ನ ಹಸ್ಬೆಂಡ್ ಮತ್ತೆ ನನಗೆ ಬೈತಾರೆ. ಅದೇ ರೀತಿನೇ ಆಗುತ್ತೆ. ಬಟ್ ಇಟ್ಸ್ ಓಕೆ, ದೇವ್ರು ಕೊಡೋನು ನನಗೆ ಎಲ್ಲಾದ್ರೂ ಕೊಟ್ಟೆ ಕೊಡ್ತಾನೆ. ಈವನ್ ಟ್ಯೂಷನ್ ಮಕ್ಕಳಿಗೆ ಆಗಲಿ, ಪ್ರತಿಯೊಬ್ಬರಿಗೂ ಇದೇ ರೀತಿ ನಾನು ಯಾವಾಗ್ಲೂ ಕೂಡ ಒಳ್ಳೆಯದನ್ನ ಬಯಸ್ತೀನಿ. ಸೊ ಇನ್ನು 2025 ಅಲ್ಲಿ ನಾನು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೆ ಅಂದರೆ, 2024 ಡಿಸೆಂಬರ್ಲಿ ನನ್ನ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಯಿತು. ಹೈಯರ್ ಸ್ಟಡೀಸಿಗೆ ಜಾಯ್ನ್ ಆದೆ. ಅದು ಕರೆಸ್ಪಾಂಡೆನ್ಸ್ ಜಾಯ್ನ್ ಆಗಿದೆ. ಇಟ್ಸ್ ಓಕೆ. 2025 ಅಲ್ಲಿ ಓಕೆ, ನಾವು ಫೈನಾನ್ಷಿಯಲಿ ನಾವು ಸ್ಟೇಬಲ್ ಆಗಿದ್ದೀವಿ. ಇನ್ನು 2025 ಅಲ್ಲಿ ಇನ್ನೊಂದಿಷ್ಟು ನಾವು ಅರ್ನಿಂಗ್ಸ್ ಅನ್ನೋದು ಮಾಡಬೇಕು, ಇನ್ನೊಂದಿಷ್ಟು ಅಮೌಂಟ್ನ ಕೂಡಿಟ್ಕೋಬೇಕು. ಓಕೆ, ಇವಾಗ ಫುಲ್ಫಿಲ್ ಅಪ್ಪ, ತುಂಬ ಹ್ಯಾಪಿ ಲೈಫ್ನ ಕಳೆದಿದ್ದೀವಿ ನಾನು ನನ್ನ ಹಸ್ಬೆಂಡ್. 2025 ಅಲ್ಲಿ ತುಂಬಾ ಖುಷಿಯಾಗಿದ್ವಿ. ಸ್ಟಾರ್ಟಿಂಗ್ ಜಾನ್ವರಿಯಿಂದ ಈಗ ಆಲ್ರೆಡಿ ಡಿಸೆಂಬರ್ ಆಗ್ತಾ ಬಂತು. 1 ವರ್ಷ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಪ್ರತಿಯೊಂದೂ ನಮ್ಮ ಅಮೌಂಟಲ್ಲೇ ನಾವು ಖರ್ಚು ಮಾಡ್ಕೊಂಡಿದ್ದೀವಿ. ಈವನ್ 2025 ಅಲ್ಲಿ ನಾವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಕೂಡ ಮಾಡಿದ್ವಿ. ಆ ದೇವರು ಅದರಲ್ಲೂ ನಮಗೆ ಸಕ್ಸಸ್ ತಂದುಕೊಟ್ಟು, ಓಕೆ ಇವಾಗ ನಾವು ರೈಟ್ ಟೈಮ್ ನಾವು ಬೇಬಿನ ಮಾಡ್ಕೊಳ್ಳೋದು. ಬಿಕಾಸ್ ನಮ್ಮ ಬೇಬಿಗೆ ಏನೇನು ನೀಡ್ಸ್ ಬೇಕು ಎಲ್ಲ ನಾವೇ ಫುಲ್ಫಿಲ್ ಮಾಡಬೇಕು, ಅದನ್ನೆಲ್ಲ ನಾವೇ ನೋಡ್ಕೋಬೇಕು. ಆ್ಯಂಡ್ ನನ್ನ ಹಾಸ್ಪಿಟಲ್ ಖರ್ಚು ಕೂಡ ಡೆಲಿವರಿ ಟೈಮಲ್ಲಿ ಅಫ್ಕೋರ್ಸ್ ಅವ್ರ ಮನೆಯವರೇ ಕೊಡ್ತಾರೆ. ಬಟ್ ಅಲ್ಲಿವರೆಗೂ ಚೆಕಪ್ಸಿಂದು ಎಲ್ಲ ನಾವೇ ನೋಡ್ಕೋಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಅದೇ ರೀತಿನೇ ಆಯಿತು. 2025 ಅನ್ನೋದು ನಮ್ಗೆ ತುಂಬಾ ತಂದುಕೊಟ್ಟಿದೆ. ನಾನು 2024 ಅಂದ್ಕೊಳ್ತಾ ಇದ್ದೆ ಏನಾದರೂ ಒಂದು ಪ್ಲಾನಿಂಗ್. ಸೊ 2025 ಅಲ್ಲಿ ನಾವೇನಾದರೂ ಜಾಸ್ತಿ ಗೋಲ್ಡ್ ಪರ್ಚೇಸ್ ಮಾಡಬೇಕು, ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ. ಅದು ಕೂಡ ಫುಲ್ಫಿಲ್ ಆಯಿತು. ಗೋಲ್ಡ್ ರೇಟ್ ಎಷ್ಟೇ ಜಾಸ್ತಿ ಆಗಿದ್ರು ಕೂಡ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾವು ಸ್ವಲ್ಪ ಜಾಸ್ತಿ ಒಂದು 4 ಲ್ಯಾಕ್ ಹತ್ರನೇ ನಾವು ಇನ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡಿದ್ವಿ ಗೋಲ್ಡ್ ಕೂಡ. ಅದು ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಪ್ರೆಗ್ನೆನ್ಸಿ ಕೂಡ ಅಷ್ಟೇ ಕಂಟಿನ್ಯೂ ಆಗ್ತಾ ಇದೆ. 2026 ಅಲ್ಲಿ ನಮ್ಮ ಬೇಬಿ ಬಂದ್ರೂ ಕೂಡ 2025 ಅಲ್ಲಿ ನಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಆ ಜರ್ನಿ ಕೂಡ ತುಂಬ ಸ್ಮೂತಾಗಿ ಯಾವುದೇ ರೀತಿ ತೊಂದರೆ ಇಲ್ದಲೆ ಆ ದೇವ್ರು ನಮಗೆ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದಕ್ಕೋಸ್ಕರ 2025 ನನಗೆ ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ. ಒಂಥರ ಎಲ್ಲ ಲಕ್ಕಿ ಇಯರ್ ಅಂತಾನೆ ಹೇಳ್ಬೋದು. ಎಲ್ಲದರಲ್ಲೂ ಸಕ್ಸಸ್ ತಂದುಕೊಟ್ಟಿದೆ. ಫಸ್ಟ್ ನನ್ನ ಮೆಂಟಲ್ ಸ್ಟ್ರೆಸ್ ಅನ್ನೋದು ಕಡಿಮೆ ಮಾಡಿದೆ. 2025 ಅಲ್ಲಿ ನಾನು ಹೇಗಿದ್ದೆ ಅಂದರೆ, ಯಾರ್ದು ಏನು ನನ್ನ ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಂದಾಯಿತು, ನನ್ನ ಪಾಡಾಯಿತು, ನನ್ನ ವರ್ಕ್ ಮೇಲೆ ನಾನು ಇಂಟ್ರೆಸ್ಟ್ ತೋರಿಸ್ದೆ. ಟಿಲ್ ಜನವರಿಯಿಂದ ನನ್ನ ಯೂಟ್ಯೂಬ್ ಚಾನಲ್ನ ಎಷ್ಟು ಚೆನ್ನಾಗಿ ನಾನು ಮೂವ್ ಮಾಡ್ಕೊತ ಬಂದೆ. 2025 ಅಲ್ಲೇ ನಾನು ಯೂಟ್ಯೂಬಿಂದ 2 ಪೇಮೆಂಟ್ನು ಕೂಡ ತಗೊಂಡೆ. ಅದು ತುಂಬಾ ಖುಷಿಯಾದಂಥ ವಿಚಾರ. 2025 2 ಪೇಮೆಂಟ್ಸ್ ತಗೊಂಡೆ. ಇಷ್ಟೆಲ್ಲ ನನಗೆ 2025 ತಂದು ಕೊಟ್ಟಿದೆ. ತುಂಬಾ ಖುಷಿ ಆಗುತ್ತೆ. ಸೊ ಸಖತ್ ಹ್ಯಾಪಿ ಆಗಿದ್ದೀನಿ 2025. ಟಿಲ್ 2026 ಕೂಡ ನಮ್ಗೆ ಇದೇ ರೀತಿ ಹ್ಯಾಪಿನೆಸ್ ತಂದು ಕೊಡಲಿ. ಯಾರ್ದು ಕೂಡ ಕೆಟ್ಟ ದೃಷ್ಟಿ ಅನ್ನೋದು ನಮ್ಮ ಫ್ಯಾಮಿಲಿ ಮೇಲೆ ಬೀಳದೇ ಇರಲಿ ಅಂತ ಕೇಳ್ಕೊಳ್ತಾ 2026 ಅಲ್ಲಿ ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್, ಇನ್ನೂ ನಾವು ಹಾಸ್ಪಿಟಲ್ಗೆ ಅಂತೇಳಿ ಹೊರಟ್ವಿ. ನಂದು ಚೆಕಪ್ ಇತ್ತು. ಕ್ರಿಸ್ಮಸ್ ದಿನವೇ ಹೊರಟ್ವಿ. ಯಾಕಂದರೆ ಹಾಲಿಡೇ ಇರ್ಬೋದು, ಡಾಕ್ಟರ್ ಇರ್ತಾರೋ ಇಲ್ಲೋ ಅಂತ ತುಂಬ ಪೇಷಂಟ್ಸ್ ಬಂದಿರಲ್ಲ ಅಂತ. ಸ್ವಲ್ಪ ಹಾಸ್ಪಿಟಲ್ ರಶ್ ಕಡಿಮೆನೇ ಇತ್ತು. ಬಟ್ ಆದ್ರೂ ಕೂಡ ನಂದು ಸ್ಕ್ಯಾನಿಂಗ್ ಇತ್ತು ಇವತ್ತು, ಗ್ರೋತ್ ಸ್ಕ್ಯಾನ್. ಹಾಗಾಗಿ ನಾನು ತುಂಬ ಲೇಟ್ ಆಯಿತು. ಆ್ಯಂಡ್ ಹಾಸ್ಪಿಟಲಿಗೆ ಹೋದಾಗ ನನ್ನ ಮೂಡೇ ಚೆನ್ನಾಗಿರಲ್ಲ. ಏನು ಹೇಳ್ತಾರೋ ಅಂತ ತುಂಬ ಭಯ ಪಡ್ಕೊಳ್ತೀನಿ. ನನ್ನ ಹಸ್ಬೆಂಡ್ ಅಂತಾರೆ, ನೀನು ಹೆಲ್ತಿಯಾಗಿದೆಯಾ, ನಿನಗೇನು ಹೇಳಲ್ಲ, ಎಲ್ಲ ಪಾಸಿಟಿವ್ ಆಗೇ ಇರು ಅಂತಂದ್ರೂ ನನಗೆ ಆವತ್ತಿನ ಮನಸ್ಥಿತಿ, ನನ್ನ ಮೂಡೇ ಚೆನ್ನಾಗಿರಲ್ಲ. ಡಾಕ್ಟರ್ ಬೇರೆ ನನಗೆ ಜಾಸ್ತಿ ಜರ್ನಿ ಮಾಡಬಾರ್ದು ಅಂತ ಹೇಳಿದರು. ಹಾಗಾಗಿ ನಾವು ಹಾಸ್ಪಿಟಲಿಗೆ ಬರಬೇಕು ಅಂತ ಅಂದ್ರೂ ಕೂಡ 30 ಕಿಲೋಮೀಟರ್ ಆಗುತ್ತೆ ಅಂತ ನಾನು ನನ್ನ ಸೀಮಂತಕ್ಕೆ ಬಳೆಗಳು ತೊಗೋಬೇಕು ಅಂತ ಇದ್ನಲ್ಲ, ಅದನ್ನು ಆಲ್ರೆಡಿ ಮೊನ್ನೆನೇ ನೋಡ್ಕೊಂಡು ಬಂದೆ. ಇನ್ನೊಂದಿಷ್ಟು ಕಲೆಕ್ಷನ್ಸ್ ನೋಡಿ ಫೈನಲ್ ಮಾಡೋಣ, ಇವತ್ತೇ ಫೈನಲ್ ಮಾಡೋಣ ಅಂಥೇಳಿ ಅಂದ್ಕೊಂಡು ಇವತ್ತು ಬಂದಿದ್ದು. ಬಟ್ ಹಾಸ್ಪಿಟಲಲ್ಲೇ ಯಾಕೋ ತುಂಬ ಲೇಟಾಗೋಯಿತು. ಸ್ಕ್ಯಾನಿಂಗು ಆಮೇಲೆ
ತುಂಬ ಜನ ಕಮ್ಮಿ ಇದ್ರೂ ಕೂಡ ನಂತರನೇ ಯೋಚನೆ ಮಾಡಿ ಬಂದಿರೋರಿದ್ದರು. ಆ್ಯಂಡ್ ಎಲ್ಲರದ್ದು ಸ್ಕ್ಯಾನಿಂಗೇ ಇತ್ತು. ಹಾಗಾಗಿ ತುಂಬ ಹೊತ್ತು ಹಾಸ್ಪಿಟಲಲ್ಲೇ ವೆಯ್ಟ್ ಮಾಡಬೇಕಾಯಿತು. ಹಾಸ್ಪಿಟಲಲ್ಲಿ ವೆಯ್ಟ್ ಮಾಡೋ ಅಷ್ಟರಲ್ಲೇ ಮಧ್ಯಾಹ್ನ ಹಾಸ್ಪಿಟಲ್ ಕೆಲಸ ಮುಗಿಯೋ ಅಷ್ಟರಲ್ಲೇ ಮಧ್ಯಾಹ್ನ 1-1:30 ಆಗೋಯಿತು. ಅದಾದಮೇಲೆ ನಮ್ಮ ಪಪ್ಪ ಅಂದರು, ಬೇರೆ ಏನೇ ಕೆಲಸ ಇದ್ದರೂ ನೋಡ್ಕೊಳ್ಳೋಣ, ಫಸ್ಟು ಗೋಲ್ಡ್ ಶಾಪಿಗೆ ಹೋಗಿಬಿಡೋಣ, ಅಲ್ಲಿ ತುಂಬ ಲೇಟ್ ಆಗುತ್ತೆ, ನೀನು ಬೇಗ ಸೆಲೆಕ್ಟ್ ಮಾಡಲ್ಲ ಅಂತ. ಹಾಗಾಗಿ ಗೋಲ್ಡ್ ಶಾಪಿಗೆ ಅಂಥೇಳಿ ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಜಸ್ಟು ಥರ್ಸ್ಡೇ ಅಷ್ಟೇ, ಒಂದೇ ಒಂದು ವಾರ ಡಿಫ್ರೆನ್ಸ್ ಅಷ್ಟೇ ಆಗಿದ್ದು. ನಾನು ಅವತ್ತು ಗೋಲ್ಡ್ ಬ್ಯಾಂಗಲ್ ನೋಡಿಕೊಂಡು ಓಕೆ ಇಷ್ಟು ಗ್ರಾಮ್ಸಿಂದ ತೊಗೊಂಡ್ರೆ ಒಂದು ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿಸ್ಕೊಂಡು ಬಂದಿದ್ದೆ, ಇಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ. ಅವತ್ತಿಗೂ ಇವತ್ತಿಗೂ ಒಂದೇ ವಾರಕ್ಕೆ ಗೋಲ್ಡ್ ರೇಟ್ 5,000 ರೂಪೀಸ್ ಇನ್ಕ್ರೀಸ್ ಆಯಿತು. ಎಷ್ಟು ಬೇಜಾರಾಯ್ತಂದರೆ, ನಾನು ಅವತ್ತೇ ಪರ್ಚೇಸ್ ಮಾಡಿದರೆ ಅಥವಾ ಅಡ್ವಾನ್ಸ್ ಕಟ್ಟಿ ಗೋಲ್ಡ್ ರೇಟ್ ಫಿಕ್ಸ್ ಮಾಡಿಸಿದ್ದಿದ್ರೆ ನನಗೆ ಉಳಿತಿತ್ತಲ್ಲ ಅಮೌಂಟ್, ಒಂದು 15,000 ಅಂತ ಅನಿಸ್ಬಿಡ್ತು. ಹೊಟ್ಟೆ ಎಲ್ಲ ಉರಿದೋಯ್ತು, ಅಷ್ಟು ಬೇಜಾರಾಗೋಯ್ತು. ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದಿಷ್ಟು ಕಲೆಕ್ಷನ್ಸ್ ಬರ್ಬೋದೇನೋ ಕ್ರಿಸ್ಮಸ್ಸಿಗೆ ಅಂದ್ಕೊಂಡೆ ನಾನು, ಬಟ್ ಇಲ್ಲ, ಅವೇ ಇದ್ವು. ನಾನು ಯಾವಾಗಲೂ ಅಬ್ಸರ್ವ್ ಮಾಡ್ತೀನಿ, ನಾನು ಪರ್ಟಿಕ್ಯುಲರ್ಲಿ ಏನು ತಗೋಬೇಕು ಅಂತ ಹೋಗಿರ್ತೀನಲ್ಲ, ಅದನ್ನು ಬಿಟ್ಟು ಬೇರೆ ಎಲ್ಲದರಲ್ಲೂ ಕಲೆಕ್ಷನ್ ಸೂಪರಾಗಿರ್ತವೆ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೂ ಅಷ್ಟೇ ನೆಕ್ಲೆಸ್ ತೊಗೋಬೇಕಂತ ಹೋಗಿದ್ದೆ. ನೆಕ್ಲೆಸ್ ಬಿಟ್ಟು ಲಾಂಗ್ ಚೈನು, ಬ್ಯಾಂಗಲ್ಸು, ಇಯರಿಂಗ್ ಎಲ್ಲ ಕಲೆಕ್ಷನ್ಸ್ ಸೂಪರಾಗಿದ್ವು. ನೆಕ್ಲೆಸ್ ಒಂದು ಕಲೆಕ್ಷನ್ ಬಿಟ್ಟು. ಇವತ್ತು ಅಷ್ಟೇ ಬಳೆಗಳು ತೊಗೊಳೋಣ ಅಂತ ಹೋಗಿದ್ದೀನಿ. ಈ ಚೋಕರು, ಲಾಂಗ್ ಚೈನು, ಇಯರಿಂಗ್ಸು ಇವೆಲ್ಲ ಇಷ್ಟೊಂದು ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗಿರ್ತೀನೋ ಅವತ್ತಿನ ದಿನ ತುಂಬ ಜನ ಅದನ್ನೇ ಪರ್ಚೇಸ್ ಮಾಡೋಕ್ಕೆ ಬಂದಿರ್ತಾರೆ. ಇವತ್ತು ನಾನು ಬ್ಯಾಂಗಲ್ ತೊಗೋಬೇಕಂತ ಹೋಗಿದ್ದೀನಿ, ಬ್ಯಾಂಗಲ್ ತೊಗೊಳ್ಳೋರೆ ಎಷ್ಟೊಂದು ಜನ ಇದ್ದಾರೆ. ಬೇರೆ ಕಡೆ ಖಾಲಿ ಇದೆ, ಬ್ಯಾಂಗಲ್ ಹತ್ರನೇ ಇದ್ದಾರೆ. ಎಲ್ಲರೂ ಬ್ಯಾಂಗಲ್ ತೊಗೊಳ್ತಾ ಇದ್ರು, ಯಾಕಂತ ಗೊತ್ತಿಲ್ಲ. ಇಷ್ಟೊಂದು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ. ನಾವು ಹೋಗಿದ್ದಾಗ 1,28,000 ಇತ್ತು. ನಾನೇನೋ ನೆನಪಿಗೆ ಗೋಲ್ಡ್ ರೇಟ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನೆನಪು ಉಳಿಯುತ್ತೆ ಲೈಫ್ ಲಾಂಗ್ ಅಂತ ತೊಗೊಳ್ಳೋಣ ಅಂತ ಹೋಗಿದ್ದು ಅಷ್ಟೇ. ಬಿಟ್ಟರೆ ನನಗೆ ಗೋಲ್ಡ್ ತೊಗೊಳ್ಳೋದ್ರಲ್ಲಿ ನನಗೆ ನಿಜವಾಗ್ಲೂ ಈ ಸಲ ಮನಸ್ಸಿಗೆ ಒಪ್ಪಿಗೆ ಇದ್ದಿದ್ದಿಲ್ಲ. ಅಂದರೆ ಫುಲ್ ಸ್ಯಾಟಿಸ್ಫೈಡ್ ಆ್ಯಂಡ್ ಖುಷಿಯಾಗೇನು ನಾನು ತೊಗೊಳ್ಳಿಲ್ಲ. ನೆನಪಿರುತ್ತೆ ಅನ್ನೋ ಕಾರಣಕ್ಕಷ್ಟೇ ಇನ್ವೆಸ್ಟ್ ಮಾಡಿದ್ದು, ಬಿಟ್ಟರೆ ನನಗೆ ಇಷ್ಟೊಂದು ಅಮೌಂಟು ಇಷ್ಟಕ್ಕೆ ಇನ್ವೆಸ್ಟ್ ಮಾಡಬೇಕಂತ ತುಂಬಾ ಹೊಟ್ಟೆ ಎಲ್ಲ ಉರಿದೋಯ್ತು. ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಕೂಡ ಮಾಡ್ಕೊಂಡಿಲ್ಲ ಗೋಲ್ಡ್ ಶಾಪಲ್ಲಿ. ತುಂಬ ಬೇಜಾರಾಗಿದ್ದೆ ನಾನು ಆ್ಯಕ್ಚುಲಿ. ಬಟ್ ಎಷ್ಟು ರಶ್ ಇದ್ವು ಅಂದರೆ, ಗೋಲ್ಡ್ ಜ್ಯುವೆಲ್ರಿ ಶಾಪು ಜಾಯ್ಲಕಸಲ್ಲಿ ಆಫರ್ ಇಲ್ಲ. ಆ್ಯಕ್ಚುಲಿ ಜಾಯ್ಲಕಸಲ್ಲಿ ಆಫರ್ ಇರೋದು 25% ಆಫರು, ಅನ್ಕಟ್ ಮತ್ತು ಡೈಮಂಡ್ಸ್ ಮೇಲ್ಗಡೆ 25% ಆಫರ್ ಇದೆ. ಆ್ಯಂಡ್ ನಿಮ್ಮ ಓಲ್ಡ್ ಗೋಲ್ಡ್ ಏನಾದರೂ ಎಕ್ಸ್ಚೇಂಜ್ ಇದ್ದರೆ 250 ರೂಪೀಸ್ ಪರ್ ಗ್ರಾಮ್ ಈ ಆಫರ್ ನಡೀತಾ ಇದೆ. ಬಿಟ್ಟರೆ ಮೇಕಿಂಗ್ ಚಾರ್ಜಸ್ ಮೇಲೆ ಏನೂ ಆಫರ್ ಇಲ್ಲ. ಆದ್ರೂ ಅಂಗಡಿ ಫುಲ್ ರಶ್ಶು. ಇಲ್ಲಿ ನಾನು ತೊಗೋಬೇಕಾಗಿರೋ ಆ್ಯಂಟಿಕ್ ಬಳೆಗಳಲ್ಲಿ ಡಿಸೈನ್ಸ್ ಅಷ್ಟಿಲ್ಲ ಅಂಥೇಳಿ ನಾನು ಮಲಬಾರಲ್ಲಿ ಒಂದು ಟೈಮ್ ಚೆಕ್ ಮಾಡೋಣ ಮಲಬಾರಲ್ಲಿ ಹೇಗಿದೆ ಅಂತ. ಯಾಕಂದರೆ ಜಾಯ್ಲಕಸಲ್ಲಿ ಅವರು ಕಸ್ಟಮರಿಂದ ಬ್ಯಾಡ್ ರಿವ್ಯೂ ಬರಬಾರ್ದು ಅಂತ ಇಲ್ಲೆಲ್ಲ ಗಟ್ಟಿ ಮುಟ್ಟಾಗಿರೋವಂಥ ಗೋಲ್ಡೇ ಇರುತ್ತೆ. ಅಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ, ಗ್ರಾಮ್ಸ್ ಜಾಸ್ತಿ ಇರುತ್ತೆ. ಗೋಲ್ಡಿಂದು ಸ್ವಲ್ಪ ಗಟ್ಟಿ ಇರುತ್ತೆ. ನಾವು ಹೆಂಗೆ ಯೂಸ್ ಮಾಡಿದ್ರೂ ಅಷ್ಟು ಬೇಗ ಅದು ಕಿತ್ತೋಗೋದು ಆ ರೀತಿ ಆಗಲ್ಲ. ಬಿಕಾಸ್ ಅವರು ಹೇಳಿದರು, ಯಾಕೆ ನಿಮ್ಮ ಶಾಪಲ್ಲಿ ಎಲ್ಲ ಈ ರೀತಿ ಇರುತ್ತೆ, ಜಾಸ್ತಿ ಗ್ರಾಮ್ಸಿಂದ ಇರುತ್ತೆ, ಗಟ್ಟಿ ಇರುತ್ತೆ ಅಂತ ಕೇಳಿದ್ಕೆ ಅವ್ರ ಕಸ್ಟಮರಿಂದ ಬ್ಯಾಡ್ ಒಪಿನಿಯನ್ ತೊಗೋಬಾರ್ದು ಅಂತ ಮ್ಯಾಮ್ ನಾವು ಹೀಗೆ ಇದು ಮಾಡಿಸೋದು ಅಂತ ಅಂದರು. ಬಟ್ ಮಲಬಾರಲ್ಲಿ ಹಾಗಲ್ಲ, ನಿಮಗೆ ಎಷ್ಟು ಲೈಟ್ ವೆಯ್ಟ್ ಬೇಕೋ ಅಷ್ಟು ಲೈಟ್ ವೆಯ್ಟ್ ಜ್ಯುವೆಲ್ರಿ ಸಿಗ್ತವೆ. ತುಂಬಾ ಟೊಳ್ಳಿರುತ್ತೆ, ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಇದನ್ನು ಕೂಡ ನಾನು ಜಾಯ್ಲಕಸಲ್ಲೇ ನೋಡ್ತಾ ಇರೋದು, ಲಕ್ಷ್ಮೀದು. ನೋಡಿ ಇವಕ್ಕೆಲ್ಲ ನಿಮಗೆ ಇಲ್ಲೇ ಕಾಣ್ತಾ ಇದೆ 23% ಮೇಕಿಂಗ್ ಚಾರ್ಜಸ್ ಇದೆ. ಇವೆಲ್ಲ ವೇದ ಕಲೆಕ್ಷನ್ಸು. ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಆ್ಯಂಟಿಕ್. ಬಿಕಾಸ್ ನಂದು ನೆಕ್ಲೆಸ್ಸು, ಲಾಂಗ್ ಚೈನು, ಇಯರಿಂಗ್ಸ್ ಎಲ್ಲ ಒಂದು ಸೆಟ್ ಇದೆ. ಈ ಥರನೇ ಆ್ಯಂಟಿಕ್ ಬ್ಯಾಂಗಲ್ ತೊಗೊಂಡ್ರೆ ಕಂಪ್ಲೀಟ್ ಒಂದು ಸೆಟ್ ಆಗುತ್ತೆ. ಹಾಕ್ಕೋಬೇಕಾದ್ರೆ ಸೀಮಂತಕ್ಕೆ ಹಾಕ್ಕೊಂಡಾಗಲೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಫೋಟೋಶೂಟಿಗೆಲ್ಲ ಅಂಥೇಳಿ ಅಂದ್ಕೊಂಡೆ. ಅದರಲ್ಲೂ ನಾನು ಜಾಸ್ತಿ ಲಕ್ಷ್ಮಿ ಇರೋ ಅಂಥದ್ದೇ ನೋಡ್ತಿದ್ದೆ. ಬಿಕಾಸ್ ನಂದು ನೆಕ್ಲೆಸ್ ಮತ್ತು ಲಾಂಗ್ ಚೈನ್, ಚಾಂದ್ಬಾಲಿ ಎಲ್ಲದರಲ್ಲೂ ಲಕ್ಷ್ಮಿ ಇದೆ. ಹಾಗಾಗಿ ಬ್ಯಾಂಗಲಲ್ಲಿ ಸ್ವಲ್ಪನಾದರೂ ಲಕ್ಷ್ಮಿ ಅನ್ನೋದಿದ್ದರೆ
ಮ್ಯಾಚ್ ಆಗುತ್ತೆ ಅಂತ. ಬಟ್ ಈ ಬ್ಯಾಂಗಲಲ್ಲಿ ಫುಲ್ಲು ಲಕ್ಷ್ಮಿ ಇದೆ, ಕಾಯಿನ್ ಥರ ಇತ್ತು. ಆದರೆ ಇದ್ರದ್ದು ವೆಯ್ಟ್ ತುಂಬ ಜಾಸ್ತಿ ಇತ್ತು. ಒಂದೊಂದು ಐ ಥಿಂಕ್ 2 ತೊಲ ಇತ್ತು, 4 ತೊಲ ಅಂದರೆ 6 to 7 ಲ್ಯಾಕ್ ಆಗುತ್ತೆ ಅಂತ ನಾನು ಒಂದೊಂದು ಬ್ಯಾಂಗಲ್ಲೂ 15 ಗ್ರಾಮ್ಸಲ್ಲಿ ನೋಡ್ತಾ ಇದ್ದೆ. 2 ಸೇರಿ 3 ತೊಲ ಇರಬೇಕಷ್ಟೇ, ಅದನ್ನು ದಾಟಿ ಹೋಗಂಗಿಲ್ಲ ಅಂತ. ಬಿಕಾಸ್ ಇವಾಗಿರೋ ಗೋಲ್ಡ್ ರೇಟಲ್ಲಿ ನನಗೆ ಅಷ್ಟೊಂದು ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಕಲೆಕ್ಷನ್ಸು ಎಲ್ಲ ನನಗೆ ಇಷ್ಟ ಆಗ್ತಾ ಇದ್ದಾವೆ ಅನ್ನೋ ರೀತಿ ಇದ್ದಿದ್ದಿಲ್ಲ. ನನಗಿಷ್ಟ ಆದರೆ ತೊಗೊಳ್ತೀನಿ, ಇಲ್ಲಾಂದರೆ ನನಗೆ ಬೇಡ, ಗೋಲ್ಡ್ ರೇಟು ಇಷ್ಟೊಂದಿದೆ, ನನಗೆ ಬೇಡ ಬ್ಯಾಂಗಲ್ಸು ಸುಮ್ಮನೆ ಅಂತ ಅಂದ್ರೂ ಕೂಡ ಇಲ್ಲ ನೀನು ತಗೋ, ನೆನಪಿರುತ್ತೆ, ಹಂಗೆ ಮಾಡಬೇಡ ಅಂತ ಹೇಳೋರು ನಮ್ಮ ಮನೇಲಿ. ಇಷ್ಟ ಆಗಲಿಲ್ಲದು ಹೇಗೆ ತೊಗೊಳಕ್ಕಾಗುತ್ತೆ ಅಲ್ವಾ, ಸುಮ್ಮನೆ ಯಾರದೇ ಆಗಲಿ ಅಮೌಂಟೇ ಅಲ್ವಾ. ಹಾಗಾಗಿ ಓಕೆ ನೋಡೋಣ ಅಂಥೇಳಿ, ನಿನಗಿಲ್ಲಿ ಇಷ್ಟ ಆಗಲಿಲ್ವಾ, ಮಲಬಾರಲ್ಲಿ ನೋಡ್ತೀಯ ಅಲ್ಲಿ ನೋಡು ಅಂತ ಅಂದರು. ಬಟ್ ನಮಗೆ ದಾವಣಗೆರೆಯಲ್ಲಿ ಜಾಯ್ಲಕಸ್ ಬಿಟ್ಟರೆ ಮಲಬಾರ್ ಕಲ್ಯಾಣಲ್ಲಿ ಇಷ್ಟ ಆಗಲ್ಲ. ಬಟ್ ಇಲ್ಲಿ ಕಲೆಕ್ಷನ್ಸ್ ಇಲ್ಲ ಅಂತ ನಾನು ಅಲ್ಲಾದರೂ ಸೆಲೆಕ್ಟ್ ಆಗ್ಬೋದು ಅಂತ ನೋಡೋಕೆ ಹೋಗ್ತೀನಿ. ಅಲ್ಲಿ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ಲಾಸ್ಟ್ ಫೈನಲ್ ಬಿಲ್ಲಿಂಗ್ ಮೂಮೆಂಟಲ್ಲಿ ಎದ್ದು ಬರ್ತೀನಿ ಯಾವಾಗಲೂ ಅಷ್ಟೇ. ಬಿಕಾಸ್ ಅಷ್ಟೊಂದು ಹ್ಯಾಲೋ ಟೊಳ್ಳಿರೋದು ಲೈಟ್ ವೆಯ್ಟ್ ನನಗೆ ತೊಗೊಳಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ಒಂದು ಸ್ವಲ್ಪ ಏನಾದರೂ ಟಚ್ ಆದ್ರೂ ಅದು ಮುರಿದೋಗೋ ಥರ ಇರುತ್ತೆ, ಅಷ್ಟು ಲೈಟ್ ವೆಯ್ಟ್ ಆಗಿರುತ್ತೆ. ಹಂಗಾಗಿ ನಾನು ಇಷ್ಟನೇ ಆಗಲ್ಲ. ಇನ್ನು ನನ್ನ ಹಸ್ಬೆಂಡು ಕೂಡ ಅದೇ ಅಂತಾರೆ, 10,000 to 15,000 20,000 ಡಿಫ್ರೆನ್ಸ್ ಇದ್ದರೆ ನೀನು ಅದ್ರದ್ದು ನೋಡೋಕೆ ಹೋಗ್ಬೇಡ, ಗಟ್ಟಿ ಇರೋದನ್ನೇ ತಗೋ. ಇಲ್ಲಾಂದರೆ ಸುಮ್ಮನೆ ಇಷ್ಟೊಂದು ಮೇಕಿಂಗ್ ಚಾರ್ಜಸ್ ಕೊಟ್ಟಿರ್ತೀವಿ, ಮತ್ತೆ ಅದನ್ನು ಹಾಕಿ ತೊಗೋಬೇಕಂದ್ರೆ ಸುಮ್ಮನೆ ನಮಗೆ ಲಾಸ್ ಆಗುತ್ತೆ ಅಂತ. ಹಾಗಾಗಿ ಜಾಸ್ತಿ ಅಮೌಂಟಿನ ತೊಗೊಳ್ತಾ ಇದ್ದೀನಿ. ಜಾಸ್ತಿ ಅಮೌಂಟ್ ಅಂದರೆ ಕಡಿಮೆ ಗ್ರಾಮ್ಸು, ಅಮೌಂಟ್ ಜಾಸ್ತಿ. ಬಿಕಾಸ್ ಗೋಲ್ಡ್ ರೇಟ್ ಫುಲ್ ಜಾಸ್ತಿ ಆಗೋಗಿದೆ. ಇದೇ ಲಾಸ್ಟ್ ಡಿಸೆಂಬರಲ್ಲಿ ನಾನು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲಿ ಪರ್ಚೇಸ್ ಮಾಡಿದಾಗ ಬರೀ 75,000 ಇತ್ತು ಗೋಲ್ಡ್ ರೇಟು. ಈಗ ಆಲ್ಮೋಸ್ಟ್ ಡಬಲ್ ಆಗ್ತಾ ಬಂದಿದೆ. ನಾನು ಕೇಳಿದೆ ಗೋಲ್ಡ್ ಶಾಪ್ ಅವ್ರನ್ನ, ಕಡಿಮೆ ಆಗ್ಬೋದಾ ಅಂತ. ಇಲ್ಲ ಮ್ಯಾಮ್, 2026ಅಲ್ಲಿ 1,90,000 ಇಲ್ಲ 2 ಲ್ಯಾಕಿಗೆ ರೀಚ್ ಆಗುತ್ತೆ. ಅದಕ್ಕೋಸ್ಕರನೇ ಅಂಗಡಿ ಫುಲ್ ರಶ್ ಆಗಿದೆ. ಎಷ್ಟೊಂದು ಜನ ಗೋಲ್ಡ್ ಕಾಯಿನು ಬಿಸ್ಕೆಟ್ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ನನ್ನ ಕಣ್ಮುಂದೆನೇ ನಾನು ನೋಡಿದ್ದೀನಿ. ಆ್ಯಂಡ್ ತುಂಬ ಜನ ಬಂದಿರೋರು ಯಾರೂ ನೋಡೋಕ್ಕೆ ಬಂದಿಲ್ಲ, ಎಲ್ಲರೂ ಪರ್ಚೇಸ್ ಮಾಡ್ತಾಯಿದ್ರು. ಎಷ್ಟೊಂದು ಗೋಲ್ಡ್ ಪರ್ಚೇಸ್ ಮಾಡ್ತಾಯಿದ್ರು. ನಾನು ಅಂದ್ಕೊಂಡೆ, ಅಪ್ಪ ದೇವರೇ, ಇಷ್ಟೊಂದು ಗೋಲ್ಡ್ ರೇಟ್ ಇದ್ರು, ಇಷ್ಟೊಂದು ಜನ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದಾರಲ್ಲ ಅಂಥೇಳಿ. ಪಕ್ಕ 2026ಅಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಇನ್ನು ಇದೆಲ್ಲ ನಾನು ಮತ್ತೆ ಇಲ್ಲಿ ಇಷ್ಟ ಆಗಲಿಲ್ಲ ಅಂತೇಳಿ ಪ್ರೀಶಿಯಸ್ ಸ್ಟೋನ್ಸ್ ಆ್ಯಂಡ್ ಅನ್ಕಟ್ ಡೈಮಂಡ್ಸಲ್ಲಿ ಕೂಡ ನೋಡೋಕ್ಕೆ ಹೋಗಿದ್ದೆ ಬೆಳೆಗಳನ್ನ. ಬಟ್ ಸ್ಟೋನ್ ವ್ಯಾಲ್ಯೂನೇ ತುಂಬ ಜಾಸ್ತಿ ಆಗ್ತಾಯಿತ್ತು ಈ ಕಡೆ ಸೈಡ್ ನೋಡೋಕ್ಕೆ ಹೋದಾಗ. ಹಾಗಾಗಿ ಇಲ್ಲ ಮ್ಯಾಮ್, ಇವಾಗ 25% ಆಫ್ ಇದೆ, ತೊಗೊಳ್ಳಿಲ್ಲ ಅಂದರೂ ಒಂದು ಟೈಮ್ ನೋಡಿ, ಇಷ್ಟ ಆಗ್ಬೋದು ನಿಮಗೆ ಅಂತ ಅಂದರು. ಬೇಡ, ಆಲ್ರೆಡಿ ಒಂದು ಅನ್ಕಟ್ ಡೈಮಂಡ್ಸಲ್ಲಿ ನಾನು ಸ್ಟೆಪ್ ಚೈನ್ ತೊಗೊಂಡಿದ್ದೀನಿ. ಸುಮ್ಮನೆ ಇದು ರೀಸೇಲ್ ವ್ಯಾಲ್ಯೂ ಇರಲ್ಲ, ಮತ್ತು ಬ್ಯಾಂಕಲ್ಲಿ ಕಷ್ಟ ಕಾಲದಲ್ಲಿ ಇಡಿಸ್ಕೊಳ್ಳಲ್ಲ. ಡೈಮಂಡ್ನ ಬ್ಯಾಂಕಲ್ಲಿ ಇಡ್ಸ್ಕೊಳಲ್ಲ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಡೈಮಂಡ್ ಮೇಲ್ಗಡೆ ಇನ್ವೆಸ್ಟ್ ಮಾಡೋದು ವೇಸ್ಟ್ ಅಂತ ನನಗನ್ಸುತ್ತೆ. ನಿಮಗೆ ಹಾಕ್ಕೋಬೇಕು ಅನ್ನೋ ಇಷ್ಟ ಇದ್ದರೆ ಸ್ಮಾಲಿಂದ ಯಾವುದಾದ್ರೂ ಒಂದು ತಗೊಳ್ಳಿ. ಬಟ್ ಪ್ರತಿ ಸಲವೂ ಡೈಮಂಡು ಅನ್ಕಟ್ ಡೈಮಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ವೇಸ್ಟ್ ಆಫ್ ಮನಿ ಅಂತ ನನಗನ್ಸುತ್ತೆ, ನನ್ನ ಒಪಿನಿಯನ್ ಇದು. ಇನ್ನು ಈ ಕಡೆ ಸೈಡು ಲೈಟಾಗಿ ಅಂದರೆ ಸ್ವಲ್ಪ ಅಷ್ಟೇ ಅನ್ಕಟ್ ಡೈಮಂಡ್ಸ್ ಮಿಕ್ಸ್ ಆಗಿರೋವಂಥ ಲಾಂಗ್ ಚೈನ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆದವು. ಕಲೆಕ್ಷನ್ಸ್ ಮಾತ್ರ ಅಲ್ಟಿ ಇದ್ವು. ಬಟ್ ಇವಕ್ಕೆ ಮೇಕಿಂಗ್ ಚಾರ್ಜಸ್ 35%ವರೆಗೂ ಇರ್ತವೆ. 50% ಆಫರ್ ಬಿಡ್ತಾರಲ್ಲ, ಆ ಟೈಮಲ್ಲಿ ತೊಗೊಂಡ್ರೆ ನಿಮಗೆ ಆ ಥರ ಜ್ಯುವೆಲ್ರೀಸ್, ವೇದ ಇವೆಲ್ಲ ಇರ್ತಾವಲ್ಲ, ಅದರಲ್ಲಿ ನಿಮಗೆ ತುಂಬ ಡಿಸ್ಕೌಂಟ್ ಸಿಗುತ್ತೆ. ಬಟ್ ಈ ಟೈಮಲ್ಲಿ ಪರ್ಚೇಸ್ ಮಾಡಿದರೆ ಅವು ಪೀಸ್ ಲೆಕ್ಕ ಅಂದರೆ ಒಂದು 30 to 35%ವರೆಗೂ ಮೇಕಿಂಗ್ ಚಾರ್ಜಸ್ ಇರುತ್ತೆ. ಇನ್ನು ಬಳೆಗಳನ್ನ ನೋಡ್ತಾನೇ ಇದ್ದೀನಿ. ಇವೆಲ್ಲ 16 ಗ್ರಾಮ್ಸ್ 17 ಗ್ರಾಮ್ಸ್ ಒಂದಿದ್ವು. ಒಂದು ಮಧ್ಯದಲ್ಲಿ ಒಂದೊಂದಾದರೂ ಲಕ್ಷ್ಮಿ ಇರಬೇಕು ಅಂತ ನಾನು ತುಂಬಾ ಕಲೆಕ್ಷನ್ಸ್ ನೋಡ್ತಾನೇ ಇದ್ದೀನಿ. ಆದ್ರೂ ಕೂಡ ನನಗೆ ಯಾವುದೂ ಲೈಕ್ ಆಗ್ತಿಲ್ಲ. ನಿಜವಾಗ್ಲೂ ತುಂಬ ಲೇಟ್ ಮಾಡಿಬಿಟ್ಟೆ ಸೆಲೆಕ್ಷನ್ ಮಾಡೋದ್ರಲ್ಲೇ. ಯಾಕೆ ಅಂದರೆ ಮತ್ತೆ ಬರೋಕ್ಕಾಗಲ್ಲ ಅಂಥೇಳಿ. ಯಾಕಂದರೆ ಡೈಲಿ ಗೋಲ್ಡ್ ರೇಟ್ ನಾನು ನೋಡ್ತಾ ಇದ್ದಂಗೆ 1,000 2,000 ಫುಲ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ನಾವು ಒಂದೊಂದು ದಿನ ಲೇಟ್ ಮಾಡಿದ್ರೂ ಕೂಡ ನಮಗೆ ಅಮೌಂಟ್ ಲಾಸ್ ಆಗುತ್ತೆ ಅಂಥೇಳಿ ನಾನು ನೋಡ್ತಾ ಇದ್ದೆ. ಸ್ಕ್ರೂ ಇರೋವಂಥ ಬ್ಯಾಂಗಲ್ಸ್ ಕೂಡ ನೋಡಿದೆ, ಬಟ್ ಅವು ನನ್ನ ಸೈಜಿಗೆ ಇದ್ದಿದ್ದಿಲ್ಲ.
ಇನ್ನು ಆ್ಯಂಟಿಕ್ ಜ್ಯುವೆಲ್ರಿ ಬಿಟ್ಟು ಬೇರೆ ನಾರ್ಮಲಲ್ಲೂ ಕೂಡ ನೋಡೋಣ ಅಂತ ಅಂದರೆ ಯಾಕೋ ಇಷ್ಟನೇ ಆಗ್ತಾ ಇರಲಿಲ್ಲ. ತುಂಬಾ ಅಂದರೆ ತುಂಬಾ ಲೇಟ್ ಮಾಡಿದೆ. ಯಾವತ್ತೂ ಕೂಡ ಗೋಲ್ಡ್ ಶಾಪಿಗೆ ಹೋದಾಗ ಫಸ್ಟಿಗೆ ನೀವು ಡಿಸೈನ್ಸ್ನ ಮೊಬೈಲಲ್ಲಿ ಒಂದು ಟೈಮ್ ನೋಡ್ಕೊಂಡು ಹೋಗಿರ್ರಿ. ಆ್ಯಂಡ್ ತುಂಬ ಅಮೌಂಟಿಂದು ತೊಗೊಳ್ತೀವಲ್ಲ, ಸೊ ನೀವು ತುಂಬ ಪೇಷನ್ಸಿಂದ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ತುಂಬ ಜನ ನಾನು ನೋಡಿದ್ದೀನಿ ತೊಗೊಳ್ಬೇಕು ಅಂತ ಅಂದ್ಕೊಂಡು ಹೋಗಿರೋದೇ ಒಂದು, ಬಟ್ ಫಸ್ಟಿಗೆ ಬೇರೆ ಎಲ್ಲ ಇಯರಿಂಗ್ಸ್ ಅಂತೆ ಅದು ಇದು ನೋಡಿ ಅಲ್ಲೇ ಟೈಮ್ ವೇಸ್ಟ್ ಮಾಡಿ ಲಾಸ್ಟಿಗೆ ಯಾವುದೋ ಒಂದು ತೊಗೊಂಡು ಹೋಗ್ತಾರೆ. ನಾನು ಹಾಗಲ್ಲ, ನಾನು ಏನು ತೊಗೋಬೇಕು ಅಂತ ಹೋಗಿರ್ತೀನೋ ಫಸ್ಟ್ ಅದು ಫೈನಲ್ ಆದಮೇಲೆ ನಾನು ಬೇರೆದು ನೋಡೋದು. ಹಾಗಾಗಿ ಈ ಒಂದು ಟಿಪ್ನ ನಿಮ್ಮ ಹತ್ರ ಹೇಳಿದೆ. ಇನ್ನು ನಮ್ಮ ಮಮ್ಮಿಯವ್ರನ್ನ ಕರ್ಕೊಂಡು ಹೋದರೆ ಅವ್ರು ಬೇರೆ ಬೇರೆ ಎಲ್ಲ ನೋಡ್ತಾ ಇರ್ತಾರೆ, ಇಯರಿಂಗ್ಸ್ ಅಂತೆ ಅದು ಇದು ಅಂತ. ಬಟ್ ನನಗೆ ಇಷ್ಟ ಆಗೋದಿಲ್ಲ. ನಾನು ಮಾತ್ರ ಇಲ್ಲೇ ಇರ್ತೀನಿ, ಅವ್ರ ಜೊತೆ ಹೋಗೋದಿಲ್ಲ. ಅವ್ರು ಎಷ್ಟು ಕರೆದ್ರೂ ಸುಮ್ಮನೆ ನೋಡೋಕ್ಕೇನು ಅಂತ ಹೇಳ್ತಾರೆ, ಬಟ್ ಟೈಮ್ ನಮ್ಮದೇ ವೇಸ್ಟ್ ಆಗೋದು. ಆಮೇಲೆ ಇಷ್ಟೊಂದು ಅಮೌಂಟ್ ಕೊಟ್ಟು ನಾವು ಬೇರೆ ಓಕೆ ಇವತ್ತು ಬ್ಯಾಂಗಲ್ ತೊಗೋಬೇಕು ಅಂತ ಬಂದಿರ್ತೀವಿ, ಅದು ನಮಗೆ ಮನೆಗೆ ಹೋದ್ಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಕೆಲವೊಂದು ಸಲ ಎಕ್ಸ್ಚೇಂಜ್ ಇರೋದಿಲ್ಲ. ಈ ಸಲ ನನಗೆ ಎಕ್ಸ್ಚೇಂಜ್ ಇದ್ದಿದ್ದಿಲ್ಲ. ಹಾಗಾಗಿ ನಾನು ಟೈಮ್ ಆದರೂ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ತುಂಬ ಪೇಷನ್ಸಿಂದ ಸೆಲೆಕ್ಟ್ ಮಾಡ್ತಾಯಿದ್ದೆ. ಈ ಶಾಪಲ್ಲ ಅಂದರೆ ಇನ್ನೊಂದು ಶಾಪ್ ಅಂತೇಳಿ ನಾನು ಮಲಬಾರಲ್ಲೂ ಹೋಗಿ ಎಲ್ಲ ಕಲೆಕ್ಷನ್ಸು ನೋಡಿದೆ. ಸೊ ಆದ್ರೂ ಕೂಡ ನನಗೆ ಅಲ್ಲೂ ಕೂಡ ಇಷ್ಟ ಆಗಲಿಲ್ಲ. ತುಂಬ ಹ್ಯಾಲೋ ಇದ್ವು, ಹಾಗಾಗಿ ಬಿಟ್ಟು ಬಂದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ಪೇಷನ್ಸಿಂದ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮಲಬಾರಲ್ಲಿ ಯಾವೆಲ್ಲ ಕಲೆಕ್ಷನ್ಸ್ ನೋಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದರಲ್ಲೇ ನೆಕ್ಸ್ಟ್ ಲಾಸ್ಟಿಗೆ ನಾನು ಮಲಬಾರಿಗೆ ಹೋಗಿದ್ದು, ಒಂದು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇನ್ನೇನು ಬಿಲ್ ಮಾಡಿಸ್ಬೇಕು ಅಂದಾಗ ಬಿಟ್ಟು ಬಂದೆ. ಯಾಕಂದರೆ ಮನಸ್ಸೇ ಆಗಲಿಲ್ಲ ತೊಗೊಂಡು ಆಮೇಲೆ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ. ಹಾಗಾಗಿ ಫೈನಲಿ ಬಿಟ್ಟು ಬಂದುಬಿಟ್ಟೆ ಮಲಬಾರಲ್ಲಿ. ಬಟ್ ಅಲ್ಲೂ ಕೂಡ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದ್ವು. ನಾನು ತೊಗೋಬೇಕು ಅನ್ನೋ ಡಿಸೈನಲ್ಲಿ ಆ್ಯಂಟಿಕ್ಕಲ್ಲಿ ಇದ್ದಿದ್ದಿಲ್ಲ ಅಲ್ಲಿ. ಆ್ಯಂಡ್ ಅಲ್ಲಿ ಇವಾಗ ಮಲಬಾರಲ್ಲಿ 30% ಆಫ್ ಆನ್ ಮೇಕಿಂಗ್ ಚಾರ್ಜಸ್ ನಡೀತಾ ಇದೆ. ಹಾಗಾಗಿ ನಿಮಗೆ ಅಲ್ಲಿ ಸ್ಟಾರ್ಟಿಂಗ್ ಮೇಕಿಂಗ್ ಚಾರ್ಜಸ್ಸೇ ಕಡಿಮೆ ಇದೆ. ಅಂದರೆ ಬ್ಯಾಂಗಲ್ ಇದಕ್ಕೆ ಆ್ಯಂಟಿಕ್ ಬ್ಯಾಂಗಲಿಗೆ 16% ಇದೆ ಅಷ್ಟೇ. ಈಗ 30% ಆಫ್ ಇದೆ ಅಲ್ಲ, ಸೊ ನಿಮಗೆ ಬರೀ 12% ಇಲ್ಲ 13% ಅಷ್ಟೇ ಬೀಳುತ್ತೆ. ಅಮೌಂಟ್ ತುಂಬಾ ಕಡಿಮೆ ಆಗುತ್ತೆ. ಫಿನಿಶಿಂಗ್ ಎಲ್ಲ ಬಟ್ ನನಗೆ ಜಾಯ್ಲಕಸಲ್ಲಿ ಇದ್ದಷ್ಟು ಫಿನಿಶಿಂಗ್ ಅಂತ ಅಲ್ಲಿ ಅನ್ನಿಸ್ಲಿಲ್ಲ. ಹಾಗಾಗಿ ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಲಕ್ಷ್ಮಿ ಇದರಲ್ಲಿ ಈ ರೀತಿದ್ದೊಂದು ನೋಡಿದೆ. ಇದು ತುಂಬಾ ಯೆಲ್ಲೋ ಗೋಲ್ಡ್ ಥರ ಒಂಥರ ತುಂಬ ಶೈನಿ ಅನ್ನಿಸ್ತಿತ್ತು. ಹಾಗಾಗಿ ಇದನ್ನು ಕೂಡ ನೋಡಿ ಬಿಟ್ಟೆ. ಒಂದು ನನಗೆ ಸೈಜ್ ಆದರೆ ಡಿಸೈನ್ ಸಿಗ್ತಾ ಇರಲಿಲ್ಲ, ಡಿಸೈನ್ ಆದರೆ ಸೈಜ್ ಸಿಗ್ತಾ ಇದ್ದಿದ್ದಿಲ್ಲ. ಬಿಟ್ಟು ಬರೋಕ್ಕೂ ಇಷ್ಟ ಆಗ್ತಿದ್ದಿಲ್ಲ, ತೊಗೊಂಬರೋಕ್ಕೂ ಇಷ್ಟ ಆಗಲಿಲ್ಲ. ಆ ರೀತಿ ಆಗೋಯ್ತು. ಫೈನಲಿ ಲಾಸ್ಟಿಗೆ ಒಂದು ಸೆಲೆಕ್ಟ್ ಮಾಡಿರೋದು ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಅನ್ನಿಸ್ತು. ಗೊತ್ತಿಲ್ಲ, ನನಗೆ ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು ಅಂತ ಹೇಳಲ್ಲ, ಇಷ್ಟ ಆಯಿತು. ಅದನ್ನು ನಾನು ಶೇರ್ ಮಾಡ್ತೀನಿ ನಿಮಗೆ ಬಿಲ್ ಸಮೇತ. ನನಗೆ ಎಷ್ಟು ಡಿಸ್ಕೌಂಟ್ ಮಾಡಿಕೊಟ್ರು, ನಾನು ಸ್ಟೋನಲ್ಲಿ ಎಷ್ಟು ಲೆಸ್ ಮಾಡಿಸಿದೆ, ಆ್ಯಂಟಿಕ್ ಜ್ಯುವೆಲ್ರಿಗೆ ಮೇಕಿಂಗ್ ಚಾರ್ಜಸ್ ಎಷ್ಟಿತ್ತು, ವಿತೌಟ್ ಆಫರಲ್ಲಿ ತೊಗೊಂಡಿರೋದು ಈ ಸಲ ನಾನು ತೊಗೊಳ್ಳೇಬೇಕಿತ್ತು ಅಂತೇಳಿ. ಸೊ ವಿತೌಟ್ ಆಫರಲ್ಲಿ ನನಗೆ ಎಷ್ಟು ಡಿಸ್ಕೌಂಟ್ ಮಾಡಿಕೊಟ್ರು ಪ್ರತಿಯೊಂದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇನ್ನು ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಇದೆಲ್ಲ ನಾನು ಮಲಬಾರಲ್ಲಿ ನೋಡಿದ್ದು. ಸೊ ಮಲಬಾರಲ್ಲಿ ಇವೆಲ್ಲ 13 ಗ್ರಾಮ್ಸ್ 14 ಗ್ರಾಮ್ಸ್ ಒಂದೊಂದಿತ್ತು. ಸೊ ಫ್ರೆಂಡ್ಸ್, ನೀವು ಬಳೆ ತೊಗೋಬೇಕು ಅಂತ ಹೋದಾಗ ನೀವು ಫಿಕ್ಸ್ ಆಗಿರಬೇಕು. ಒಂದೊಂದು ಬಳೆ ಏನಿಲ್ಲ ಅಂದರೂ 15 ಗ್ರಾಮ್ 15 ಗ್ರಾಮ್ ಮಿನಿಮಮ್ ರೇಂಜೇ ಅಷ್ಟು. ನಿಮಗೆ ಒಂದು ತೊಲದ ಒಳಗಡೆ ಒಂದೊಂದು ಬಳೆ ತೊಗೋಬೇಕಂದ್ರೆ ನಿಜವಾಗ್ಲೂ ಸಿಗೋಲ್ಲ. ಬಳೆಗಳು ತೊಗೋಬೇಕು ಅಂತ ಹೋದಾಗ ಮಾತ್ರ ಜಾಸ್ತಿ ವೆಯ್ಟೇ ಅದು ಬರೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಅದು ಮಾತ್ರ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು. ಇವೆಲ್ಲ ಮಲಬಾರಲ್ಲೇ. ಫೈನಲಿ ನಾನು ಜಾಯ್ಲಕಸಲ್ಲೇ ಲಾಸ್ಟಿಗೆ ಫೈನಲ್ ಮಾಡಿದೆ. ಯಾವ ಬಳೆ ತೊಗೊಂಡೆ, ಎಷ್ಟಾಯಿತು ಅಮೌಂಟು ಪ್ರತಿಯೊಂದೂ ಶೇರ್ ಮಾಡ್ತೀನಿ. ಮನೆಗೆ ಬರೋಷ್ಟರಲ್ಲಿ ಸುಸ್ತಾಗಿ ನೆಕ್ಸ್ಟ್ ಡೇಯಿಂದನೇ ಹುಷಾರಿಲ್ದಂಗೆ ಆಗಿ, ಈಗಲೂ ಕೂಡ ಫುಲ್ ಹುಷಾರಿಲ್ಲ ಅಂದ್ರೂ ಕೂಡ ವ್ಲಾಗ್ ಅಪ್ಲೋಡ್ ಮಾಡಲೇಬೇಕು ಅಂತೇಳಿ ನಾನು ವಾಯ್ಸ್ ಓವರ್ ಕೊಟ್ಟು ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಕ್ಷಮಿಸಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ. ಸೊ ಎಷ್ಟು ಗ್ರಾಮ್ಸ್ ತೊಗೊಂಡೆ ಪ್ರತಿಯೊಂದು ನೆಕ್ಸ್ಟ್ ವ್ಲಾಗಲ್ಲಿ ಬಿಲ್ ಸಮೇತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಂಪ್ಲೀಟಾಗಿ ಹುಷಾರಾದಮೇಲೆ ವ್ಲಾಗ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಇದರಿಂದ ನಾನು ನೆಕ್ಸ್ಟು ವ್ಲಾಗ್ ನಿಮ್ಮ ಜೊತೆ ಮಿಸ್ ಆಗೋಲ್ಲ. ಆ್ಯಂಡ್ 2026ಅಲ್ಲಿ
ನಾನು ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಇದ್ದೀನಿ, ಹೇಗೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದರಿಂದ ನಿಮಗೂ ಕೂಡ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು, ಪಾಸಿಟಿವ್ ಮೈಂಡ್ಸೆಟ್ ಬರ್ಬೋದು. ಎಸ್ಪೆಷಲಿ ಮನೆಯಲ್ಲೆಲ್ಲ ಯಾರು ಹೆಣ್ಮಕ್ಳು ಇರ್ತೀರ ನಿಮಗೆ ಮೋಟಿವೇಶನ್ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.